ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಮೈನಾ ರೆಡಿನಾ? ಯಾರೋ ನೆನ್ನೆ ರಾತ್ರಿ ಇಡೀ ಬುದ್ಧಿವಾದ ಹೇಳ್ತಿದ್ರು, ಹೋಗ್ಬೇಡ ಅಂತ. ಈಗ ತಾವೇ ರೆಡಿ ಆಗ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ವೇಣಿ ಮೇಡಮು, ನಿಮ್ಮನ್ನೇ ಕೇಳ್ತಿರೋದು. ಏನ್ ಯೋಚನೆ ಮಾಡ್ತಿದ್ದೀರಾ? ಮೈನಾ, ಫ್ರೆಂಡ್ಸು ಅಂದ್ರೆ ಸುಮ್ನೆನಾ? ನಾವುಗಳು ಸಂತೋಷಕ್ಕಿಂತ ಹೆಚ್ಚಾಗಿ ದುಃಖದಲ್ಲಿ ಜೊತೆಯಾಗಿರ್ತೀವಿ ಅಂತ ನಮಗೆ ಗೊತ್ತಿಲ್ಲದೆ ನಾವು ಪ್ರಾಮಿಸ್ ಮಾಡಿರ್ತೀವಿ. ಧ್ರುವ ಅವ್ರಮ್ಮ ಅಷ್ಟೆಲ್ಲ ಮಾತಾಡಿದ್ರು ನೀನ್ ಅವ್ರಿಗೆ ಒಳ್ಳೇದನ್ನೇ ಬಯಸ್ತಾ ಹರಕೆ ತೀರಿಸ್ತೀನಿ ಅಂತ ಒಳ್ಳೆತನ ಮೆರೆದಾಗ ನಿನ್ ಫ್ರೆಂಡ್ ಆಗಿ ನಾನ್ ನಿನ್ನಿಂದ ಅಷ್ಟು ಕಲೀಲಿಲ್ಲ ಅಂದ್ರೆ ಹೇಗೆ? ಮೈನಾ, ಏನೇ ಆಗ್ಲಿ ಎಲ್ರೂ ಒಟ್ಟಿಗೆ ಹೆದರ್ಸೋಣ. ನಾನ್ ಯಾವಾಗ್ಲೂ ನಿನ್ ಜೊತೆಯಾಗಿರ್ತೀನಿ. ನಾನು ನಿಮ್ ಜೊತೆ ಇರ್ತೀನಿ. ಮೈನಾ, ತುಂಬಾ ನೋಡ್ಬೇಡ, ದೃಷ್ಟಿ ಆಗತ್ತೆ. ಸರಿ, ಕಾಂತಪ್ಪಣ್ಣನ ಹತ್ರ ಅಡ್ರೆಸ್ ತಗೊಂಡಿದ್ದೀನಿ, ನಡೀರಿ ಹೋಗೋಣ. ಅಲ್ಲ, ವಾರ್ಡನ್ ಮೇಡಮ್ಗೆ ವಿಷಯ ಹೇಳ್ಬೇಕಲ್ವಾ? ಹೌದಲ್ವಾ? ಹೋಗ್ತಾ ಕಾಲ್ ಮಾಡೋಣವಾ? ಸರಿ. ಹಾಗಿದ್ರೆ ನನ್ ಬ್ಯಾಗ್ ತಗೊಂಡ್ ಬರ್ತೀನಿ. ನನ್ ಬ್ಯಾಗು ಅಲ್ಲೇ ಇದೆ. ನಡಿ. ಸರಿ, ಬೇಗ. ಹಾ. ಮೈನಾ, ಕೆಲ್ಸಕ್ಕೆ ಹೋಗ್ತಾ ಇಲ್ವಾ ಇವತ್ತು? ಇಲ್ಲ ಕಾಂತಪ್ಪಣ್ಣ, ಧ್ರುವವ್ರ ತಾಯಿ ಹುಷಾರಾದ್ರೆ ಮೂಲ ಸ್ಥಾನಕ್ ಬಂದು ಹರಕೆ ತೀರಿಸ್ತೀನಿ ಅಂತ ಹೇಳಿದ್ನಲ್ವಾ, ಅಲ್ಲಿಗೆ ಹೋಗ್ತಿದೀವಿ. ಹುಷಾರು ಕಣ್ರಮ್ಮ. ಮೈನಾ, ಹುಷಾರಾಗಿ ಹೋಗ್ಬಾ. ಸರಿ ಕಾಂತಪ್ಪಣ್ಣ, ಬರ್ತೀವಿ. ಮೇಡಮ್ಗೆ ನಾವು ಫೋನ್ ಮಾಡಿ ಹೇಳ್ತೀವಿ, ನೀವು ಒಂದ್ ಮಾತು ಹೇಳ್ತೀರಿ. ಸರಿ ಮೈನಾ, ನೀವು ಹೋಗ್ಬಿಟ್ಟು ಬನ್ನಿ. ಸರಿ, ಬನ್ನಿ ಬೇಗ, ಮಳೆ ಬರ್ತಿದೆ. ಸರಿ ಕಾಂತಪ್ಪಣ್ಣ. ಎಂತ ಒಳ್ಳೆ ಮನ್ಸಮ್ಮ ನಿಂದು. ಆದ್ರೂ ಅವ್ರ ತಾಯಿ ಹುಷಾರಾಗ್ಲಿ ಅಂತ ಆ ದೇವ್ರ ಹತ್ರ ಹರಕೆ ಕಟ್ಕೊಂಡಿದ್ಯಾ. ನೀನು 100 ಕಾಲ ಸುಖವಾಗಿರಮ್ಮ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ.